ಓ ಏನೇ ಬನ್ನೂರ್ ಕುರಿ ಹೋಗ್ತಾ ಹೋಗ್ತಾ ಕೈ ಕಾಲ್ಗೆ ಸಿಕ್ತಿಯಲ್ಲೇ. ಇವತ್ತು ಯಾಕೆ ಕಾಲೇಜ್ ಬಂದಿರಲಿಲ್ಲ? ಇವತ್ತು ನೀನ್ ಕಾಲೇಜಿಗೆ ಬರ್ದೆ ಕಾಲೇಜ್ ಎಷ್ಟು ಪ್ರಶಾಂತವಾಗಿತ್ತು ಗೊತ್ತಾ? ಅಚ್ಚರಿ ಮನೆಗೆ ಯಾರೋ ಹುಡುಗ ಬಂದಿದ್ದಂತೆ ನೋಡಕ್ಕೆ, ಒಕ್ಕೊಂಡ? ಅಣ್ಣಂದ್ರಿಗೆ ಸಂಸ್ಕಾರವಂತ ಕುಟುಂಬ ಅಂತ ನಂಬಿಕೆ ಬಂದ್ಮೇಲೆನೆ ಅವರು ಒಪ್ಪಿಗೆ ಕೊಟ್ಟಿರೋದು. ಒಳ್ಳೇದಾಯ್ತದ್ಗೆ. ಆದ್ರೆ ಇನ್ನು 3 ದಿನದಲ್ಲಿ ನಮ್ಮ ಅಮ್ಮ ಮದ್ವೆ ಅಂದ್ರೆ ನನಗ್ ನಂಬೋಕೆ ಆಗ್ತಿಲ್ಲ ಅದಕ್ಕೆ. ಅವ್ಳು ಇನ್ನು ನಿನ್ನೆ ಮೊನ್ನೆ ಹುಟ್ಟಿದಾಗ ಅನ್ನಿಸ್ತಾ ಇದೆ. ಅವಳ ನಾಮಕರಣದ ಫೋಟೋನ ನೀವ್ ನನಗ್ ಕೊಟ್ಟಿದ್ರಲ್ಲ, ಅದು ಇನ್ನು ನನ್ ಪೆಟ್ಟಿಗೆ ಹಾಗೆ ಇದೆ ಅತ್ಗೆ. ಅಮ್ಮನ ಎತ್ತಾಡ್ಸಕ್ ನನಗ್ ಆಗ್ಲೇ ಇಲ್ಲ ಅತ್ಗೆ. ಅವಳ ಜೊತೆ ಇದ್ದು ಆ ಮುದ್ದು ಮುದ್ದು ಆಟಗಳನ್ನ ನೋಡಕ್ ಆಗ್ಲಿಲ್ಲ. ಆದ್ರೂ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ನಿನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ ಹಾಗೆ ಆಗತ್ತೆ ಗಿರ್ಜಾ ಅಂತ. ಅಮ್ಮ ಹೇಳ್ದಾಗೆಲ್ಲ ನನ್ಗಂತ ಅದೇನೋ ಖುಷಿ ಆಗತ್ತೆ ಅತ್ಗೆ. ಮುಂದೆ ಪುಟ್ ಪುಟ್ ಹೆಜ್ಜೆ ಹಾಕೊಂಡು ನಡೀತಾ ಇದ್ಳು. ಈ ಗಂಡಿನ ಜೊತೆ ಸಪ್ತಪದಿ ತುಳಿಯೋಷ್ಟು ದೊಡ್ಡವಳಾಗಿದ್ದಾಳೆ ಅಂದ್ರೆ ಅದಕ್ಕೆ ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಹೆಣ್ಮಕ್ಳೆ ಹಾಗೆ ಗಿರಿಜಾ, ಬಾಳೆ ಗಿಡ ಬೆಳೆದಂಗೆ ಬೆಳೀತಾರೆ. ಇನ್ 2 ದಿನ ಗಂಡನ್ ಜೊತೆ ಹಾರ್ಕೊಂಡು ಅಮೆರಿಕಾಗೆ ಹೋಗ್ಬಿಡ್ತಾಳೆ. ಅಕ್ಕೆ ಅಮ್ಮಗೂ ಹುಡುಗ ಇಷ್ಟ ಆಗಿದೆ ಅಂತಾನೆ ಅಮ್ಮು ನೀ ಮದ್ವೆಗೆ ಒಪ್ಕೊಂಡಿದ್ದಾಳೆ. ಅಮ್ಮುಗೆ ಇನ್ನೂ ಓದ್ಬೇಕು ಅಂತ ಆಸೆ, ಆದ್ರೆ ನಿಮ್ ಅಣ್ಣ ಕೇಳ್ಬೇಕಲ್ವಾ? ಆದ್ರೆ ಈ ಹುಡುಗ ಒಳ್ಳೆಯವನು ನೋಡಿದ ತಕ್ಷಣ ನಮ್ಗೂ ಅನ್ಸ್ತು ಅಮ್ಮನ ಚೆನ್ನಾಗ್ ನೋಡ್ಕೊಳ್ತಾನೆ. ಅಮ್ಮನು ಅವನ್ ಜೊತೆ ಖುಷಿಯಾಗಿರ್ತಾಳೆ. ಅಷ್ಟಾದ್ರೆ ಅಲ್ವಾ ಅದ್ಗೆ? ನಮ್ಗಿನ್ನೇನ್ ಬೇಕು ಹೇಳಿ? ನಮ್ ಮಕ್ಕಳ ಖುಷಿನೇ ನಮ್ ಖುಷಿ ಅಲ್ವಾ? ಸರಿ ಗಿರಿಜಾ, ನೋಡು ಟೈಮೇ ಇಲ್ಲ, ಮದ್ವೆಗೆಲ್ಲ ತಯಾರಿ ಮಾಡ್ಕೋಬೇಕು. ಈ ವಿಷಯ ನೀವ್ ತಿಳ್ಸೋಣ ಅಂತ ನಾನು ಅತ್ತೆ ಗಡಿ ಬಿಡಿಲ್ ಬಂದ್ಬಿಟ್ವಿ. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ವಿ. ಈ ವಿಷಯ ಕೇಳಿ ನನ್ಗೆಷ್ಟು ಖುಷಿ ಆಗ್ತದೆ ಗೊತ್ತಾ? ಅಮ್ಮ ಬರ್ತೀನಿ ಗಿರಿಜಾ, ನನ್ಗೆ ವಿಷಯ ತಿಳಿಸು. ಬನ್ನಿ ಅತ್ತೆ, ಬನ್ನಿ ಚೌಕಾನ. ಓ ಏನೇ ಬನ್ನೂರ್ ಕುರಿ ಹೋಗ್ತಾ ಹೋಗ್ತಾ ಕೈ ಕಾಲ್ಗೆ ಸಿಕ್ತಿಯಲ್ಲೇ. ಇವತ್ತು ಯಾಕೆ ಕಾಲೇಜ್ ಬಂದಿರಲಿಲ್ಲ? ಇವತ್ತು ನೀನ್ ಕಾಲೇಜಿಗೆ ಬರ್ದೆ ಕಾಲೇಜ್ ಎಷ್ಟು ಪ್ರಶಾಂತವಾಗಿತ್ತು ಗೊತ್ತಾ? ಅಚ್ಚರಿ ಮನೆಗೆ ಯಾರೋ ಹುಡುಗ ಬಂದಿದ್ದಂತೆ ನೋಡಕ್ಕೆ, ಒಕ್ಕೊಂಡ? ಅವನೇನಾದ್ರು ನಿನ್ನ ಒಪ್ಕೊಂಡ್ರೆ ಇಡೀ ದೊಡ್ಡಬಳ್ಳಾಪುರನೇ ಎಷ್ಟು ನೆಮ್ಮದಿಯಾಗಿರುತ್ತೆ ಗೊತ್ತಾ? ನನ್ಗಂತೂ ನಿನ್ ಕಾಟನೇ ಇರಲ್ಲ. ನಮ್ಮಮ್ಮ ನನ್ನ ಹತ್ರ ಅವ್ರ ಮನೇಲಿ ನಡೆಯೋ ಶುಭ ಕಾರ್ಯಕ್ಕೆ ಯಾವುದೇ ಪ್ರಾಬ್ಲಮ್ ನಿನ್ನಿಂದ ಆಗ್ಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ರು. ಅದಕ್ಕೆ ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೆ, ನಮ್ ಬನ್ನೂರ್ ಕುರಿಗೆ ಒಂದೊಳ್ಳೆ ಸಂಬಂಧ ಸಿಗ್ಲಿ ಅಂತ. ಊಟಕ್ ಬಾರ ಭೂಮಿಗ್ ದಂಡ ಆಗಿರೋರಲ್ಲ ಬೇಗ ತೊಲಗ್ಲಿ ಅಂತ. ಏಯ್ ಮುಚ್ಚೋ ಬಾಯಿ, ನೀನೇನೋ ದೇವ್ರ ಹತ್ರ ಬೇಡ್ಕೊಳ್ಳೋದು? ನನ್ನ ದೂರ ಮಾಡ್ಬೇಕು ಅಂತ ಈ ಹುಡ್ಗನ್ ಜೊತೆ ಮದ್ವೆ ಆಗ್ಲಿ ಅಂತ ಬೇಡ್ಕೊಂಡ? ಆ ನಿನ್ ಬೇಡ್ಕೆನ ದೇವ್ರು ಯಾವತ್ತೂ ಈಡೇರ್ಸಲ್ಲ. ಯಾಕಂದ್ರೆ ನಾನ್ ಮದ್ವೆ ಆಗೋದು ಸಿದ್ದುನೆ. ಬಾಯಿ ಇದೆ ಅಂತ ಏನೇನೋ ಮಾತಾಡ್ಬೇಡ. ಇಷ್ಟಕ್ಕೂ ಇದೆಲ್ಲ ಆಗಿದೆ. ಈ ವಿಷಯದಲ್ಲಿ ನಾನ್ ನಿನ್ನ ಯಾವತ್ತೂ ಕ್ಷಮಿಸಲ್ಲ. ಪ್ಲೀಸ್ ಬನ್ನೂರ್ ಕುರಿ, ಪ್ಲೀಸ್ ಹಂಗೆಲ್ಲ ಹೇಳ್ಬೇಡ. ಕ್ಷಮ್ಸೆ ಪ್ಲೀಸ್. ಹೋಗಲಿ, ನೀನೇನ್ ಹೈಕೋರ್ಟಾ ಅಥವಾ ಕೋರ್ಟಾ ನಿನ್ನ ಹತ್ರ ಬಂದ್ ಕ್ಷಮೆ ಕೇಳಕ್ಕೆ? ಸುಮ್ನೆ ಸಿದ್ದುನ ಮರ್ತು ಹೊಸ ಹುಡುಗನ ಸಂಸಾರ ಟ್ಯೂಷನ್ ಹೋಗೋದ್ ಕಲಿ. ನೋಡುವಲ್ಲ, ಮತ್ತೆ ಮತ್ತೆ ಅದನ್ನೇ ಹೇಳಿ ನನ್ನ ಕೆಣಕ್ ಬೇಡ. ಏನ್ ಅನ್ಕೊಂಡಿದ್ದೆ ನೀನನ್ನ? ನೀನು ನನ್ನ ಸಿದ್ದುನ ದೂರ ಮಾಡಿದ ತಕ್ಷಣ ನಾವ್ ದೂರ ಆಗ್ಬಿಡ್ತೀವಿ ಅಂತನಾ? ಚಾನ್ಸೇ ಇಲ್ಲಮ್ಮ. ಆದ್ರೆ ಅದು ಸಿದ್ದುನೇ. ನಾನ್ ಅವನ್ನ ಲವ್ ಮಾಡ್ತಿರೋ ವಿಷಯನ ಅಪ್ಪಂಗ್ ಹೇಗಾದ್ರೂ ಹೇಳಿ ಅವನ್ನೇ ಮದ್ವೆ ಆಗ್ತೀನಿ. ಇದು ನಾನ್ ನಿನಗ್ ಚಾಲೆಂಜ್. ನೋಡ್ತಾ ಬೆಂಕಿ ಬಿತ್ತು ಇವಳು ಚಾಲೆಂಜ್ಗೆ. ಸಾಯ್ತೀನಿ ಅನ್ನೋರ್ಗೆ ಸಾಯ್ಬೇಡ ಮಗು ಅಂತ ಒಂದ್ಸಲ ಹೇಳ್ಬೋದು, 2 ಸಲ ಹೇಳ್ಬೋದು. ಸತ್ತೇ ಸಾಯ್ತೀನಿ ಅಂತ ಡಿಸೈಡ್ ಆದವ್ರಿಗೆ ಹೋಗ್ ಸಾಯಿ ಅನ್ಬೇಕು. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ,
ತನ್ನ ನಿತ್ತ ಕೊಳಲಿಗೆ ಕೊಳಲು 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 ತನ್ನ ನಿತ್ತ ಕೊಳಲಿಗೆ ರಾಗತೆತ್ತ ಮಾಧವ ತನ್ನ ನಿತ್ತ ಕೊಳಲಿಗೆ ರಾಗತೆತ್ತ ಮಾಧವ ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ಅಬ್ಬಬ್ಬಾ, ಏನತ್ತೆ ಇಷ್ಟು ಖುಷಿಯಾಗಿದ್ದೀರಾ? ಸ್ಪೆಷಲ್ ಅಡ್ಗೆ ಬೇರೆ ರೆಡಿ ಆಗ್ತಾ ಇದೆ. ಅಷ್ಟೇ ಅಲ್ಲ ಕಡೆ, ಶಾವಿಗೆ ಪಾಯಸ ಅದು ಮಾಡ್ತಾ ಇದೀನಿ ನೋಡು. ಏನತ್ತೆ ವಿಶೇಷ? ನಿಮ್ ಮುಖ ನೋಡಿದ್ರೆ ತಾವ್ರೆ ಹೂವಿನ ತರ ಅರಳೋಗಿದೆ. ಅತ್ತೆ, ಅದೇನು ಅಂತ ನನ್ಗೂ ಹೇಳಿ, ನಾನು ಖುಷಿ ಪಡ್ತೀನಿ. ನೀನಾ ಏನಂದ್ರೆ ಏನತ್ತೆ ಅತ್ತೆ, ಏನ್ ಯೋಚನೆ ಮಾಡ್ತಿದ್ದೀರಾ ಹೇಳಿ. ಹಾ ನೀನಾ ಅಂಗಡಿಗೆ ಅಡ್ಗೆ ಮಾಡ್ಕೊಂಡು ಊಟ ತಗೊಂಡು ಹೋದ್ವಲ್ಲ, ಅವತ್ತಿಂದ ನಮ್ಮ ಯಜಮಾನ್ರು ಎಷ್ಟು ರುಚಿ ಮಾಡ್ಕೊಂಡಿದ್ದೆ. ಅದೇ ಅಡ್ಗೆ ಮಾಡ್ಕೊಂಬ ಹಿಂಸೆ ಕೊಡ್ತಾ ಇದಾರೆ ಮೀನಾ. ನೆರವೇರಿಸ್ಬೇಕಾಗಿರೋದು ಹೆಂಡತಿ ಆದವ್ರ ಕರ್ತವ್ಯ ಮೀನಾ. ಅದಕ್ಕೆ ಇಷ್ಟೆಲ್ಲ ಅಡ್ಗೆ ಮಾಡ್ತಾ ಇದೀನಿ. ಮಾವ ನಿಮ್ ಹತ್ರ ಹಾ ಇಷ್ಟೆಲ್ಲ ಅಡ್ಗೆ ಮಾಡಿ ಅಂತ ಮಾಡಿದ್ರು. ಅತ್ತೆ, ಏನ್ ಗೊತ್ತಾ, ನಮ್ ಮನೆಯಿಂದ ನೇರ ಹೋಗಿ ಎಡಕ್ ತಿರ್ಗಿದ್ರೆ ಅಲ್ಲಿ ಆಲದ ಮರ ದಾಟಿ ಹಾಗೆ ಬಲ ತಿರ್ಗಿದ್ರೆ ಅಲ್ಲೊಂದ್ ಕಿರಾಣಿ ಅಂಗಡಿ ಇದೆ. ಹೌದು ಮೀನಾ. ಕಿರಾಣಿ ಅಂಗಡಿಯಿಂದ ಹಾಗೆ ಮುಂದಕ್ಕೆ ಹೋದ್ರೆ ಒಂದು ದೇವಸ್ಥಾನ ಇದೆ. ಆ ಗಣೇಶ ದೇವಸ್ಥಾನದಲ್ಲಿರೋ ಗಣೇಶ ಆಣೆ ಮಾಡಿ ನೀವ್ ಹೇಳ್ತಾ ಇರೋದು ಸುಳ್ಳು ಸುಳ್ಳು ಸುಳ್ಳು. ನಿಮ್ ಪ್ರತಿಭೆ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ನೀವ್ ಹರಿಕತೆ ತುಂಬಾ ಚೆನ್ನಾಗಿ, ಸುಳ್ಳಿನ ಕತೆ ಹೇಳೋದಕ್ ಬರಲ್ಲ. ಈಗ ಹೇಳಿ, ನಿಮ್ ಈ ಅಡ್ಗೆ ಹಿಂದೆ ಇದೆ, ಅದೇನು ಅಂತ ನೀನು ಹೀಗೆ ಹೇಳ್ತಾ ಇದೆಯಲ್ಲ, ಈ ಅತ್ತೆ ಮಾತಿನ ಮೇಲೆ ಸ್ವಲ್ಪ ನಂಬಿಕೆ ಇಲ್ವಾ? ಖಂಡಿತ ಇಲ್ಲ ಅತ್ತೆ. ನೀವೀಗ ವಿಷಯ ಏನು ಅಂತ ಹೇಳ್ದೆ ಇದ್ರೆ ಯಾವತ್ತೂ ನಿಮ್ಮನ್ನ ನಂಬೋದೇ ಇಲ್ಲ. ಹೋಗೆ ಹೇಳಿದ್ರು ಮತ್ ಅದೇ ಕೇಳ್ತಾಳೆ. ವಿಷಯ ಹೇಳಲ್ಲ. ಸರಿ, ನಿಮ್ ಜೊತೆ ನಾನು ಮಾತಾಡಲ್ಲ. ಟೂ 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 ಟೂ. ಮೀನಾ, ಮೀನಾ, ವಿಷಯ ಏನಂದ್ರೆ ಮೀನಾ, ಇವತ್ತು ನಮ್ಮ ಯಜಮಾನ್ರು ಗಿರ್ಜಾ ನೀನು ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ ಅಂತ ಹಾಡಿ ಹೊಗಳ್ಬಿಟ್ರು ಕಣೆ. ಅದಕ್ಕೆ ಖುಷಿ ಆಯ್ತು. ಇಷ್ಟೆಲ್ಲ ಸ್ಪೆಷಲ್ ಅಡ್ಗೆ ಮಾಡ್ತಾ ಇದ್ದೆ ಅಷ್ಟೇ. ಓ ಹಂಗ? ಇಷ್ಟ ಸ್ಪೆಷಲ್ ಅಡ್ಗೆ ಮಾಡೋದಾದ್ರೆ ಡೈಲಿ ನಾನು ಹಬ್ಬನೇ ಮಾಡ್ಬೇಕಾಗತ್ತೆ ಅನ್ಸುತ್ತೆ. ಯಾಕೆ ಹೇಳಿ? ಸಿದ್ದುಗೆ ಯಾಕೆ ನನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ಮನೆಗೆ ಮಾತಾಡು ಅಂದ್ರೆ ಇನ್ನೂ ಬಂದಿಲ್ಲ. ಇಲ್ಲ ಅಪ್ಪ ನೋಡಿದ್ರೆ ಮತ್ತೆಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಇಲ್ಲ, ಇದು ಹೀಗೆ ಬಿಟ್ರೆ ಆ ರಾಜೀವನ್ಗೆ ನನ್ ಮದ್ವೆ ಮಾಡಿಸ್ಬಿಡ್ತಾರೆ. ನಾನೀಗ ಒಂದ್ ಸ್ಟೆಪ್ ತಗೊಳ್ಲೇಬೇಕು, ಇಲ್ಲ ಅಂದ್ರೆ ನನ್ ಲೈಫ್ ಎಲ್ಲಿಗೂ ಹೋಗ್ಬಿಡುತ್ತೆ. ಮುಂದೊಂದ್ ದಿನ ಮತ್ತೆ ಮಾಡಿ ಪ್ರೀತಿ ವಿಷಯ ಹೇಳ್ಬೇಕಿತ್ತು ಅಂತ ಕೊರ್ಗೋ ಬದ್ಲು ಈಗ್ಲೇ ಅಪ್ಪನ ಹತ್ರ ಹೋಗಿ ನನ್ ಪ್ರೀತಿ ವಿಷಯನ ಹೇಳೋದೇ ಬೆಟರ್. ಆಗಿದಾಗ್ಲಿ ದೇವ್ರೆ, ನೀನೇ ನನ್ ಕಾಪಾಡ್ಬೇಕಪ್ಪ. ರೀ, ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದೀನಿ. ನಾಡಿದ್ದೆ ನಮ್ಮಮ್ಮ ಮದುವೆ. ನಾಳೆಯಿಂದನೇ ಎಲ್ಲರನ್ನೂ ಕರಿಬೇಕು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಕೊನೆಗೂ ನಮ್ಮ ಅಮ್ಮ ಮದುವೆ ಆಗೋ ದಿನ ಬಂದೇ ಬಿಡ್ತು. ಈ ಸಂಭ್ರಮನ ಚಿಕ್ಕದಾಗೆ ಮುಗ್ಸಕ್ಕೆ ಯಾಕೋ ಮನ್ಸೆ ಬರ್ತಾ ಇಲ್ಲ. ಶ್ರೀಕಂಠ, ಮ್ಯೂಸಿಕ್ ಹಾಕೋ. ಸರಿ. ಸುಂದ್ರ, ರಕ್ಷಾ, ಬೇಗ ಬನ್ನಿ. ಬಂದ್ರ ಎಲ್ಲಾರು ಊಟಕ್ಕೆ? ಎಷ್ಟೊತ್ತು? ಬಂದ್ ಕುತ್ಕೊಳ್ರು. ಓಹೋ, ಏನಮ್ಮ ಇಷ್ಟೊಂದು ಐಟಮ್ಸ್ ಮಾಡ್ಬಿಟ್ಟಿದ್ಯಾ? ಏನಾದ್ರು ಸ್ಪೆಷಲ್ ಇವತ್ತು? ಅಲ್ಲ, ತುಂಬಾ ಅಡ್ಗೆ ಮಾಡಿರೋ ಆಗಿದೆಯಲ್ಲ. ಯೂಶುವಲಿ ರಾತ್ರಿ ಇಷ್ಟೊಂದೆಲ್ಲ ಐಟಮ್ ಇರಲ್ವೇ? ಏನ್ ಸ್ಪೆಷಲ್? ಅಯ್ಯೋ, ಅದೆಷ್ಟು ಪ್ರಶ್ನೆ ಕೇಳ್ತೀರೆ? ಸುಮ್ಮನೆ ಹೊಟ್ಟೆ ತುಂಬಾ ಊಟ ಮಾಡ್ಬಾರ್ದಾ? ಈ ಅಡ್ಗೆ ಘಮ ತಗೋತಿದ್ರೆ ಯಾವಾಗ ತಿಂತೀನೋ ಅನಿಸ್ತಾ ಇದೆ.
ರೀ ಊಟಕ್ ಬನ್ರಿ. ಅಲ್ಲ ಯಾವ್ದು ಹಬ್ಬನೂ ಇಲ್ಲ, ಯಾರ್ದು ಬರ್ತಡೇನೂ ಇಲ್ಲ, ಇದೊಂದು ಯಾಕಕ್ಕ ಮಾಡಿದೀರಾ ಅಂತ. ಸುಂದ್ರ ಮಾಡ್ಬೇಕು ಅನ್ನಿಸ್ತು ಮಾಡಿದೀನಿ, ಸಂತೋಷ ತಿನ್ನೋ. ಓ ರೊಚ್ಚಿಗೆತ್ ಮಾಡ್ಬಿಟ್ಟಿದ್ದೀರಾ, ನಾವು ರೊಚ್ಚಿಗೆತ್ ಊಟ ಮಾಡ್ಬೇಕು. ನನ್ಗೆ ಇವಾಗ ಅರ್ಥ ಆಯ್ತು ಇದೆಲ್ಲ ಯಾಕೆ ಮಾಡಿರೋದು ಅಂತ. ಅಂದ್ರೆ ಮಾಧವಣ್ಣಗೆ ನಾಳೆ ಹುಡುಗಿ ನೋಡಕ್ ಹೋಗ್ತಾ ಇದೀವಲ್ಲ ಅದಕ್ಕೆ. ಅದಕ್ಕೂ ಸೇರಿನೇ ಮಾಡಿದೀನಿ ಅನ್ಕೊಳ್ಳಿ. ಈಗ ಹೊಟ್ಟೆ ತುಂಬಾ ಮೊದ್ಲು ಊಟ ಮಾಡಿ. ಅದಕ್ಕೂ ಸೇರಿನಾ? ಹಾಗಾದ್ರೆ ಅತ್ತೆ ಹತ್ರ ಇನ್ನೊಂದೇನೋ ಸಂತೋಷದ ವಿಷಯ ಇದೆ ಅಂತ ಆಯ್ತು. ಅದೇನ್ ಹೇಳಿ ಅತ್ತೆ? ಅದು ಗಿರ್ಜಾ, ಹುಡುಗನ್ ಮನೆಯವ್ರು ಹೇಗಂತೆ? ಒಳ್ಳೆಯವ್ರಂತ? ಹೌದು ರೀ, ಹುಡುಗ ತುಂಬಾ ಒಳ್ಳೆಯವನಂತೆ, ಎಲ್ಲಾರ್ಗೂ ವಿಚಾರಿಸಿದಾರಂತೆ. ಸಂಬಂಧ ಗಟ್ಟಿ ಮಾಡ್ಕೊಳಕ್ ಮುಂಚೆ 4 ಕಡೆ ವಿಚಾರಿಸ್ಬೇಕಾಗಿತ್ತು. ನಮ್ಮ ಸ್ಥಿತಿ ಆ ಮನೆಯವ್ರಿಗೆ ಇಲ್ವಲ್ಲ. ಒಳ್ಳೇದಾದ್ರೆ ಸರಿ ಅಷ್ಟೆ. ಅಪ್ಪ ಅಮ್ಮ ಇಬ್ರು ಆ ಮನೆ ಅಮೂಲ್ಯ ಮದುವೆ ಬಗ್ಗೆ ಮಾತಾಡ್ತಿದಾರಲ್ಲ. ಹ್ಞೂ ಕಣೆ, ತಿನ್ನು ನೀನು. 3 ದಿನದಲ್ಲಿ ಮದ್ವೆ ಅಂತೆ. ಅಬ್ಬಾ, ಹಂಗಿದ್ರೆ ಇನ್ 3 ದಿನದಲ್ಲಿ ನನ್ ಜೀವನ ಕಂಟಿದ್ ಪೀಡೆ ತೊಲಗುತ್ತೆ. ಗಿರಿಜಾ, ಇನ್ನೊಂದು ಸ್ವಲ್ಪ ಪಾಯಸ. ಆಯ್ತು ರೀ, ಬಡಿಸ್ತೇನೆ.